Good morning, students. So there is a reduction in the chapters. That's why they have removed the first and second chapter. So that's why I'm going from the third chapter. ನಿಮ್ದು ಫಸ್ಟ್ ಮತ್ತೆ ಸೆಕೆಂಡ್ ಚಾಪ್ಟರ್ ಏನಿದ್ದಾರೆ ಅದನ್ನು ರಿಮೂವ್ ಮಾಡಿದ್ದಾರೆ. ನಿಮ್ಮ ಸಿಲೆಬಸ್ ಅನ್ನು ಕಟ್ ಡೌನ್ ಮಾಡಿದ್ದಾರೆ. ಸೊ ಹಾಗಾಗಿ ಥರ್ಡ್ ಚಾಪ್ಟರ್ ಇಂದ ನೀವೀಗ ಸ್ಟಡಿ ಮಾಡಬೇಕು. ಸೊ ಥರ್ಡ್ ಚಾಪ್ಟರ್ ಇಂದ ನಾನು ಕಾನ್ಸೆಪ್ಟ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. So the third chapter, it will tells about the liberalization, privatization, globalization. In short terms or in simple words, we will call it as a LPG. The liberalization, globalization and privatization. When this concept was introduced, ಯಾರಿಗಾದ್ರೂ ಗೊತ್ತಿದೆನಾ? ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿ? Do anyone have the idea about it? ಯಾರಿಗಾರು ಐಡಿಯಾ ಇದೆನಾ ಯಾವಾಗ ಇಂಟ್ರೊಡ್ಯೂಸ್ ಮಾಡಿರ್ಬೋದು? ಏನು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಹೇಳಿ? So this LPG, we can call it as the economic reforms that changed India. So ಇಡೀ ಇಂಡಿಯಾದಲ್ಲಿ ಚೇಂಜ್ ಆಗ್ಲಿಕ್ಕೆ, ನಮ್ಮ ಇಕನಾಮಿಕ್ ಪಾಲಿಸಿಯನ್ನು ಚೇಂಜ್ ಮಾಡ್ಲಿಕ್ಕೆ ರೀಸನ್ ಆದದ್ದು ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಅಂಡ್ ಪ್ರೈವೇಟೈಸೇಷನ್. ವೆರಿ ಗುಡ್ ಶಿವಾನಿ. ಎಸ್. ಸೊ ಇದು LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಏನಿದೆ ಇದನ್ನು 1991 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ 1991 ನಲ್ಲಿ ಮನಮೋಹನ್ ಸಿಂಗ್. ಸೊ ಕೇಳಿದ್ದೀರಾ ಮನಮೋಹನ್ ಸಿಂಗ್ ಯಾರಂತ ಹೇಳಿ? ಯಾರು ಮನಮೋಹನ್ ಸಿಂಗ್? ಆರ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್. ಸೊ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಏನ್ ಮಾಡಿದ್ರು? PM ಮನಮೋಹನ್ ಸಿಂಗ್ ಈ LPG ಕಾನ್ಸೆಪ್ಟ್ ಅನ್ನು ಇಂಡಿಯನ್ ಇಕಾನಮಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ನೀವು ಕೇಳಿರ್ಬೋದು, ಈ ಟೈಮ್ ಅಲ್ಲಿ ನಮ್ಮ GDP ಏನಿತ್ತು ಅತ್ಯಂತ ಹೆಚ್ಚು ಮ್ಯಾಕ್ಸಿಮಮ್ ಗೆ ರೀಚ್ ಆದದ್ದು ಈ LPG ಬಂದ ನಂತರ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಸೊ ಅವರು ಏನ್ ಮಾಡಿದ್ರು? 1991 ಅಲ್ಲಿ ಹೊಸ ಇಕನಾಮಿಕ್ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಹೊಸ ಇಂಪಾರ್ಟೆಂಟ್ ಪಾಲಿಸಿ, ಇಕನಾಮಿಕ್ ಪಾಲಿಸಿ ನಾವು ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತೆ ಗ್ಲೋಬಲೈಸೇಷನ್ ಅಂತ ಹೇಳಿ ಕರಿತೇವೆ. ಸೊ ಏನಂತ ಹಾಗೆ ಹೇಳಿದ್ರೆ, ಸೊ ನಾವು ಒಂದರ ನಂತರ ಒಂದು ಡೀಟೇಲ್ ಆಗಿ ಸ್ಟಡಿ ಮಾಡುವ. ಲಿಬರಲೈಸೇಷನ್ ಅಂತ ಹೇಳಿದ್ರೇನು, ಪ್ರೈವೇಟೈಸೇಷನ್ ಅಂತ ಹೇಳಿದ್ರೇನು, ಹಾಗೇನೆ ಗ್ಲೋಬಲೈಸೇಷನ್ ಅಂತ ಹೇಳಿದ್ರೆ ಏನಂತ ಹೇಳಿ. ಸೊ ವಾಟ್ ಈಸ್ ನ್ಯೂ ಇಕನಾಮಿಕ್ ಪಾಲಿಸಿ? ಈ ಹೊಸ ಇಕನಾಮಿಕ್ ಪಾಲಿಸಿ ಅಂತ ಹೇಳಿದ್ರೆ ಏನಂತ ಹೇಳಿ. ಇಟ್ ರೆಫರ್ಸ್ ಟು ಅ ongoing economic liberalization or relaxation started in 1991 of the country's economic policy. ಸೊ ಯಾವುದ್ರಲ್ಲಿ ಚೇಂಜಸ್ ಆಯಿತು? ನಮ್ಮ ದೇಶದ ಎಂತ ಇಕಾನಮಿಕ್ ಪಾಲಿಸಿ ಇದೆ, ನಾವು ಮೊದಲು ಏನು ಇಕನಾಮಿಕ್ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ತಾ ಇದ್ವಿ. ಇಕನಾಮಿಕ್ ಪಾಲಿಸಿ ಅಂತ ಹೇಳಿದ್ರೆ ನಮ್ಮ ಬೇರೆ ಬೇರೆ ನೀತಿಗಳು, ಏನು ನೀತಿಗಳನ್ನ ನಾವು ಫಾಲೋ ಮಾಡ್ತಾ ಇದ್ವಿ ಆ ನೀತಿಗಳಲ್ಲಿ ಚೇಂಜಸ್ ಅನ್ನು ಮಾಡಿದ್ರು. ಸೊ ಯಾವಾಗ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು? 1991 ಅಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಇಟ್ ವಾಸ್ introduced with the goal of making the economy more market oriented and expanding the role of the private and foreign investment. So here our main purpose ಏನಾಗಿತ್ತು? ಪ್ರೈವೇಟ್ ಅಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್. ಸೊ ಯಾಕಂತ ಹೇಳಿದ್ರೆ ನಮ್ಮ ಇಕಾನಮಿ, ನಾವಾಗ ಇಂಡಿಪೆಂಡೆನ್ಸ್, ನಮ್ಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಸ್ವಲ್ಪ ಟೈಮ್ ಆದದಷ್ಟೇ. ಸೊ ನಾವು ಇಕಾನಮಿಕಲ್ಲಿ ಡೆವಲಪ್ ಆಗ್ಬೇಕಿತ್ತು. ಸೊ ಸ್ಟಾರ್ಟಿಂಗ್ ಇಂಡಿಪೆಂಡೆನ್ಸ್ ಸಿಗುವಾಗ ಪ್ರೈವೇಟ್ ಸೆಕ್ಟರ್ ಸ್ಟ್ರಾಂಗ್ ಆಗಿರ್ಲಿಲ್ಲ. ಪ್ರೈವೇಟ್ ಸೆಕ್ಟರ್ ಅಂತ ಹೇಳಿದ್ರೆ ಗವರ್ಮೆಂಟ್ ಇಲ್ಲದೆ ಇರುವಂತ ಬಿಸ್ನೆಸ್ಗಳು. ಎಕ್ಸಾಂಪಲ್ ರಿಲಯನ್ಸ್, ಅದೊಂದು ಪ್ರೈವೇಟ್ ಕಂಪನಿ. ಸೊ ಈ ಸ್ಟಾರ್ಟಿಂಗ್ ಅಲ್ಲಿ ಏನಾಯಿತು? ಇಂಡಿಪೆಂಡೆನ್ಸ್ ಸಿಕ್ಕಿದ ನಂತರ ಅಷ್ಟು ಪ್ರೈವೇಟ್ ಕಂಪನಿಗಳು ಅಥವಾ ಪ್ರೈವೇಟ್ ಸೆಕ್ಟರ್ ಡೆವಲಪ್ ಆಗಿರ್ಲಿಲ್ಲ ಇಂಡಿಯಾದಲ್ಲಿ.
ಆದ್ರೆ ಲೇಟರ್ ಆನ್ ಏನಾಯ್ತು, 90s ಬರುವಾಗ ಅಥವಾ 80s ಬರುವಾಗ ಪ್ರೈವೇಟ್ ಸೆಕ್ಟರ್ನವರು ಸ್ಟ್ರಾಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರು, ಪ್ರೈವೇಟ್ ಕಂಪನಿಗಳು ಸ್ಟಾರ್ಟ್ ಆದ್ವು. ಅದಿರ್ಬೋದು ಟಾಟಾ ಇರ್ಬೋದು. ಸೊ ಇವೆಲ್ಲ ಪ್ರೈವೇಟ್ ಕಂಪನಿಗಳು ಇಂಡಿಯಾದಲ್ಲಿ ಸ್ಟಾರ್ಟ್ ಆಯ್ತು. ಆದ್ರೆ ಅವರಿಗೆ ಅಪರ್ಚುನಿಟಿಗಳು ಕಡಿಮೆ ಇರ್ತವು. ಸೊ ಅದಕ್ಕೋಸ್ಕರ ಗವರ್ಮೆಂಟ್ ಏನ್ ಮಾಡಿತು, ಈ ಇಕನಾಮಿಕ್ಸ್ ಪಾಲಿಸಿಯಲ್ಲಿ ಮಾರ್ಕೆಟ್ ಅನ್ನು ಹೆಚ್ಚು ಸ್ಟ್ರಾಂಗ್ ಮಾಡಬೇಕು, ಡೆವಲಪ್ ಮಾಡಬೇಕು, ಅದಕ್ಕೋಸ್ಕರ ಹೊಸ ನೀತಿಯನ್ನು ತಂದಿತು. ಸೊ ಪ್ರೈವೇಟ್ ಅಂತ ಹೇಳಿದ್ರೆ ಜನಸಾಮಾನ್ಯರು, ಪ್ರೈವೇಟ್ ಅಂತ ಹೇಳಿದ್ರೆ ನಾವು ಜನಸಾಮಾನ್ಯರು ಅಂತ ಹೇಳ್ಬೋದು. ಸೊ ಏನ್ ಮಾಡಿದ್ದೀವಿ, ಇವರು ಜನಸಾಮಾನ್ಯರಿಗೂ ಅವಕಾಶಗಳನ್ನು ಕಲ್ಪಿಸಿ ಕೊಟ್ರು. ಸೊ ಅಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಬೇರೆ ದೇಶಗಳಿಂದ ಬಂದು ನಮ್ಮ ದೇಶಗಳಲ್ಲಿ ಸ್ಟಾರ್ಟ್ಅಪ್ ಅನ್ನು ಮಾಡ್ಕೊಳ್ಳೋದು, ಅಥವಾ ಅವರ ಕಂಪನಿಗಳನ್ನು ಸ್ಟಾರ್ಟ್ ಮಾಡೋದು, ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು, ಇವುಗಳೆಲ್ಲ ಫಾರಿನ್ ಇನ್ವೆಸ್ಟ್ಮೆಂಟ್. ಅದಲ್ಲದೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇರ್ಬೋದು, FDI ಇರ್ಬೋದು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಸೊ ಇವುಗಳೆಲ್ಲ ಏನು, ಅಬ್ರಾಡ್ ನಿಂದ ಜನರು ಬಂದು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡುವಂತ ಮಾಡ್ಲಿಕ್ಕೆ ಒಂದು ಅಪರ್ಚುನಿಟಿಯನ್ನು ಮಾಡಿಕೊಟ್ರು. ನೀವು ಕೇಳಿರ್ಬೋದು ಬೇರೆ ಬೇರೆ ಫಾರಿನ್ IT ಕಂಪನಿಗಳು ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದೆ. ಹಾಗೇನೆ ಫಾರಿನ್ ಬ್ಯಾಂಕ್ಸ್ಗಳು ಇಂಡಿಯಾದಲ್ಲಿದೆ. ಸೊ ಫಾರಿನ್ ಮಾಲ್ಸ್ಗಳಿವೆ. ಸೊ ನೀವು ಒಂದು ಯಾವ್ದಾದ್ರು ಒಂದು ಶಾಪಿಗೆ ಹೋದ್ರೆ ಅಲ್ಲಿ ನೀವು ನೋಡ್ಬೋದು ಪ್ಯೂಮಾ. ಸೊ ಇದು ಒಂದು ಇಂಡಿಯನ್ ಕಂಪನಿ ಅಲ್ಲ, ಫಾರಿನ್ ಕಂಪನಿ. ಅದರ ಪ್ರಾಡಕ್ಟ್ ಇಂಡಿಯಾದಲ್ಲಿ ಸೋಲ್ಡ್ ಔಟ್ ಆಗ್ತಾ ಇದೆ. ಸೊ ಅಲ್ಲದೆ ನೀವು ಮೆಕ್ಡೊನಾಲ್ಡ್ಸ್, KFC, ಕೊಕೊಕೋಲಾ, ಪೆಪ್ಸಿ, ಇವುಗಳೆಲ್ಲ ಯಾವ ಬ್ರ್ಯಾಂಡ್, ಫಾರಿನ್ ಬ್ರ್ಯಾಂಡ್. ಸೊ ಇಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಯಾವ ಅವಕಾಶ ಕಲ್ಪಿಸಿಕೊಟ್ಟದ್ದು 1991 ನಂತರ. ಸೊ 1991 ಮೊದಲು ನೀವೆಲ್ಲಾದ್ರೂ ಈ ಮೆಕ್ಡೊನಾಲ್ಡ್ಸ್, KFC ಇವುಗಳೆಲ್ಲ ಕಾನ್ಸೆಪ್ಟ್ ಅನ್ನು ಕೇಳಿದ್ದೀರಾ? ಇಂಥ ಕಾನ್ಸೆಪ್ಟ್ ಅನ್ನು ನೀವು ಕೇಳಿರ್ಲಿಕ್ಕಿಲ್ಲ. ಹಾಗೇನೆ ನೀವು ಕಾರ್ಸ್ ಅನ್ನು ನೋಡ್ಬೋದು, ವೆಹಿಕಲ್ಸ್ ಅನ್ನು ನೋಡ್ಬೋದು. ಸೊ ಸ್ಟಾರ್ಟಿಂಗ್ ಏನಿತ್ತು, ನೀವು ಕಾರನ್ನು ನೋಡಿದ್ರೆ ಒಂದೇ ಗಾಡಿ ಇಂಡಿಯಾದಲ್ಲಿ ಇತ್ತು, ಇಂಡಿಯನ್ ಒರಿಜಿನ್ ಕಾರ್ಸ್ ಅಂತ ನಾವು ಹೇಳ್ಬೋದು. ಯಾವ್ದು ಮಾತ್ರ ಒಂದೇ ಕಾರ್ಸ್ ಇತ್ತು ಇಂಡಿಯಾದಲ್ಲಿ ಒಂದೇ ಟೈಪ್ ಅದು ಕಾರ್ ಇತ್ತು 1991ಕ್ಕಿಂತ ಮೊದಲು. ಅಂಬಾಸಿಡರ್, ವೈಟ್ ಕಲರ್ ಅಂಬಾಸಿಡರ್ ಗಾಡಿಯನ್ನು ನೋಡಿದ್ದೀರಾ? ಸೊ ಯೂಶುವಲಿ ಈಗ ಕಾರನ್ನು ಯಾರು ಯೂಸ್ ಮಾಡ್ತಾ ಇಲ್ಲ, ಪೊಲಿಟಿಷಿಯನ್ಸ್ಗಳಿಗೆ, MLA MP ಗಳು ಅವರಿಗೆ ಮಾತ್ರ ಅಂತ ಗಾಡಿಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಏನಾಗ್ತಿತ್ತು, ಇಂಡಿಯಾದಲ್ಲಿ ಅಪರ್ಚುನಿಟಿ ಇರ್ಲಿಲ್ಲ. ಸೊ 1991 ನಂತರ ಏನಾಯ್ತು, ಫಾರಿನ್ ಇಂದ ಜನರು ಬಂದು, ಅಬ್ರಾಡ್ ಇಂದ ಜನರು ಬಂದು ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಮಾರುತಿ ಇರ್ಬೋದು, ಹಾಂಡಾ ಇರ್ಬೋದು, ಸುಜುಕಿ ಇರ್ಬೋದು, ಇವುಗಳೆಲ್ಲ ಏನಾಯ್ತು, ಮತ್ತೆ ಸ್ಟಾರ್ಟ್ಅಪ್ ಆಯ್ತು. ಸೊ ಫಾರಿನ್ ಇಂದ ಇಂಡಿಯಾದಲ್ಲಿ ಬಂದು ಅವರ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಹೇಗೆ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳುವುದು, ಹೇಗೆ ಹೊಸ ಡಿಸೈನ್ ಅನ್ನು ಮಾಡ್ಕೊಳ್ಬಹುದು, ಇದೆಲ್ಲ ಇಂಟ್ರಡ್ಯೂಸ್ ಮಾಡಿದ್ರು. ಸೊ FDI ಅಂತ ಹೇಳಿದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ನೀವು ಯಾವಾಗ ನೀವು ಇಂಡಿಯಾದ ಸಿಟಿಸನ್ ಆಗಿ ಇರುವುದಿಲ್ಲ, ಆದ್ರೂ ನಿಮ್ಗೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಆಗ ನೀವು ಏನ್ ಮಾಡ್ಬೋದು, ಈ FDI ಥ್ರೂ ನೀವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೋದು, ಫಾರಿನ್ ಇಂದ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ದಟ್ ಈಸ್ ಅಬೌಟ್ ನ್ಯೂ ಇಕನಾಮಿಕ್ ಪಾಲಿಸಿ. ಸೊ ನ್ಯೂ ಇಕನಾಮಿಕ್ಸ್ ಪಾಲಿಸಿ ಯಾಕೆ ತಂದ್ರು? ಟು ಡೆವಲಪ್ ಆರ್ ಇಕನಾಮಿಕ್ ಸಿಚುವೇಶನ್. ಸೊ ನಮ್ಮ ಇಕನಾಮಿಕ್ ಸಿಚುವೇಶನ್ ಏನಿದೆ ಅದನ್ನು ಡೆವಲಪ್ ಮಾಡಲಿಕ್ಕೆ ಈ ಹೊಸ ಇಕನಾಮಿಕ್ ಪಾಲಿಸಿಯನ್ನು ಇಂಟ್ರಡ್ಯೂಸ್ ಮಾಡಿದ್ರು. ಸೊ ನೆಕ್ಸ್ಟ್, ಹಾಗಾದ್ರೆ ಈ ಇಕನಾಮಿಕ್ಸ್ ಪಾಲಿಸಿಯಲ್ಲಿ ಏನೆಲ್ಲ ಬರುತ್ತೆ? ಸೊ ಇದನ್ನು ನಾವು ಬೇಸಿಕಲಿ 3 ಡಿವಿಷನ್ ಆಗಿ ಮಾಡ್ತೇವೆ, ಬ್ರಾಂಚಸ್ ಆಫ್ ನ್ಯೂ ಇಕನಾಮಿಕ್ ಪಾಲಿಸಿ. ಸೊ ಏನು ಈ ಇಕನಾಮಿಕ್ಸ್ ಪಾಲಿಸಿ ಅದು ಬ್ರಾಂಚಸ್ ಇದೆ, ಅದನ್ನ ನಾವು ಬೇಸಿಕಲಿ 3 ಡಿವಿಷನ್ ಆಗಿ ಮಾಡ್ತೇವೆ. ಫಸ್ಟ್ ಒನ್ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. ಸೊ 3 ಡಿವಿಷನ್, ಒಂದು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಇದನ್ನು ನಾವು ಶಾರ್ಟ್ ಆಗಿ LPG ಅಂತ ಹೇಳಿ ಕರಿಬಹುದು. L ಅಂತ ಹೇಳಿದ್ರೆ L ಸ್ಟ್ಯಾಂಡ್ ಫಾರ್ ಲಿಬರಲೈಸೇಷನ್, P ಸ್ಟ್ಯಾಂಡ್ ಫಾರ್ ಪ್ರೈವೇಟೈಸೇಷನ್, G ಸ್ಟ್ಯಾಂಡ್ ಫಾರ್ ಗ್ಲೋಬಲೈಸೇಷನ್. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್. ಅರ್ಥ ಆಯ್ತಾ ಯಾವುದು 3 ಬ್ರಾಂಚಸ್ ಇದೆ ಅಂತ ಹೇಳಿ?
ನ್ಯೂ ಎಕನಾಮಿಕ್ಸ್ ಪಾಲಿಸಿ ಅಂತ ಹೇಳಿದ್ರೆ ಏನಂತ ಅರ್ಥ ಆಯ್ತಾ? ಓಕೆ, ಸೊ ನ್ಯೂ ಎಕನಾಮಿಕ್ಸ್ ಪಾಲಿಸಿ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಇಕಾನಮಿಯನ್ನು ಡೆವಲಪ್ ಮಾಡ್ಲಿಕ್ಕೆ, ಇಂಪ್ರೂವ್ ಮಾಡ್ಲಿಕ್ಕೆ ತಂದ ಹೊಸ ನೀತಿ. ಸೊ ಯಾವಾಗ ನ್ಯೂ ಎಕನಾಮಿಕ್ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು? ನೀವು ಎಕನಾಮಿಕ್ ಪಾಲಿಸಿಯನ್ನು ಇಂಡಿಯಾದಲ್ಲಿ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ದು? ನೈನ್ಟೀನ್ 91 ನಲ್ಲಿ, ಈಗಷ್ಟೇ ನಾನು ಹೇಳಿದಷ್ಟೇ. ಸೊ 1991 ನಲ್ಲಿ ಏನ್ ಮಾಡಿದ್ರು? ನ್ಯೂ ಎಕನಾಮಿಕ್ಸ್ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಇನ್ ದ ಇಯರ್ ಆಫ್ 1991. ಓಕೆ, ಸೊ ಹಾಗಾದ್ರೆ ನಾವೀಗ ಒಂದೊಂದನೇ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳುವ. ಸೊ ಇವತ್ತು ನಾನು ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೇನೆ. ಇದನ್ನು ನೆಕ್ಸ್ಟ್ ಕ್ಲಾಸಿಗೆ ಬರುವಾಗ ನಿಮ್ಗೆ ಗೊತ್ತಿರಬೇಕು. ನಾನು ಲಿಬರಲೈಸೇಷನ್ ಎಂಬ ವರ್ಡ್ ಯೂಸ್ ಮಾಡುವಾಗ ಏನಂತ ಹೇಳಿ ನೀವು ಬೇಗ ಆನ್ಸರ್ ಮಾಡ್ಲಿಕ್ಕೆ ಆಗ್ಬೇಕು. ಸೊ ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಒನ್ ಇಸ್ ಲಿಬರಲೈಸೇಷನ್. ಸೊ ಲಿಬರಲೈಸೇಷನ್ ಅಂತ ಹೇಳಿದ್ರೆ the first accept of new economic policy was liberalization. ಈ ಮೂರು ಪಾಲಿಸಿಯಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಲಿಬರಲೈಸೇಷನ್ ಅಲ್ಲಿ. ಸೊ ಯಾವ ಮೂರು ಕಾನ್ಸೆಪ್ಟ್ ಅಲ್ಲಿ? ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಲಿಬರಲೈಸೇಷನ್. ಈ ಮೂರರಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಲಿಬರಲೈಸೇಷನ್. ಸೊ ಹಾಗಾದ್ರೆ ಏನು ಈ ಲಿಬರಲೈಸೇಷನ್ ಅಂತ ಹೇಳಿ? ಲಿಬರಲೈಸೇಷನ್ ಆಫ್ ಆನ್ ಇಕಾನಮಿ ಮೀನ್ಸ್ ರಿಮೂವಿಂಗ್ ಆರ್ ರಿಲ್ಯಾಕ್ಸಿಂಗ್ government controls and restriction on economic activity. So ಇಲ್ಲಿ ಇಂಪಾರ್ಟೆಂಟ್ ಯಾವುದಂತ ಹೇಳಿದ್ರೆ ರಿಲ್ಯಾಕ್ಸಿಂಗ್ government control and restriction on economic activity. So basically ಲಿಬರಲೈಸೇಷನ್ ಅಂತ ಹೇಳಿದ್ರೆ ಏನು ಗವರ್ಮೆಂಟ್ ಅದು ಕಂಟ್ರೋಲ್ ಅಥವಾ ಹೋಲ್ಡ್ ಇರುತ್ತೆ, ರೆಸ್ಟ್ರಿಕ್ಷನ್ ಇರುತ್ತೆ, ಅದನ್ನು ರಿಲ್ಯಾಕ್ಸ್ ಮಾಡೋದು ಅಂತ ಹೇಳಿದ್ರೆ ಕಡಿತಗೊಳಿಸುವುದು. ಅಲ್ಲದೆ ಇನ್ನೊಂದು ರಿಮೂವಿಂಗ್ ಅಂತ ಹೇಳಿದ್ರೆ ಗವರ್ಮೆಂಟ್ ಕಂಟ್ರೋಲ್ ಅನ್ನು ಕೆಲವು ಸೆಕ್ಟರ್ಗಳಿಂದ ರಿಮೂವ್ ಮಾಡುವಂತಹದ್ದು. ಸೊ ಯಾಕೆ ಇದು ಲಿಬರಲೈಸೇಷನ್ ಬೇಕಂತ ಹೇಳಿ, ಒಂದು ವೇಳೆ ಇಡೀ ಇಕಾನಮಿಯನ್ನು, ಇಡೀ ದೇಶದಲ್ಲಿ ಖಾಲಿ ಗವರ್ಮೆಂಟ್ ಮಾತ್ರ ಬಿಸ್ನೆಸ್ ಅನ್ನು ಮಾಡ್ಕೊಳ್ಬಹುದು, ಗವರ್ಮೆಂಟ್ ಮಾತ್ರ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಬಹುದು, ಹಾಗಂತ ಹೇಳಿ ನಾವು ರೂಲ್ಸ್ ಇಟ್ರೆ ಪ್ರೈವೇಟ್ ಅವರಿಗೆ ಡೆವಲಪ್ ಆಗ್ಲಿಕ್ಕೆ ಯಾವ್ದಾದ್ರು ಚಾನ್ಸಸ್ ಸಿಗುತ್ತಾ? ಈಗ ನಾಳೆ ನಿಮ್ಗೊಂದು ಬಿಸ್ನೆಸ್ ಓಪನ್ ಮಾಡ್ಬೇಕು. ಸೊ ನಿಮ್ಗೆ ಬಿಸ್ನೆಸ್ ಓಪನ್ ಮಾಡ್ಲಿಕ್ಕೆ ಏನಾದ್ರು ಚಾನ್ಸಸ್, ಅಪರ್ಚುನಿಟಿ ಇರುತ್ತಾ? ಸಿಗುತ್ತಾ ನಿಮ್ಗೆ ಯಾವ್ದಾದ್ರು ಚಾನ್ಸಸ್? ಎಸ್ ಆರ್ ನೋ? ಸಿಗುತ್ತಾ ಇಲ್ವಾ? ನೋ, ಯು ವಿಲ್ ನಾಟ್ ಗೆಟ್ ಎನಿ ಚಾನ್ಸಸ್ ಟು ಸ್ಟಾರ್ಟ್ ಅಪ್ ಎನಿ ಬಿಸ್ನೆಸ್. ಸೊ ನಿಮ್ಗೆ ಯಾವ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕೂ ನಿಮ್ಗೆ ಅಪರ್ಚುನಿಟಿ ಸಿಗುವುದಿಲ್ಲ. ಸೊ ಈಗ ನನ್ನ ಹತ್ರ ಐಡಿಯಾ ಇದೆ, ಒಂದು ಯೂನಿಕ್ ಆದ ಐಡಿಯಾ ಇದೆ, ನಂಗೊಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು. ಆ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ನಾನು ಏನ್ ಮಾಡ್ತೇನೆ, ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತೇನೆ ಅಂತ ಹೇಳಿ ನನ್ನ ಹತ್ರ ಒಂದು ಐಡಿಯಾ ಇದೆ, ಬೇಕಾದ ಹಣ ಕೂಡ ಇದೆ. ಆದ್ರೆ ನಂಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಗವರ್ಮೆಂಟ್ ಅಲೌಡ್ ಇಲ್ಲ, ಪರ್ಮಿಷನ್ ಕೊಡ್ತಾ ಇಲ್ಲ. ಆಗ ಏನಾಗುತ್ತೆ, ನಮ್ಮ ಇಕಾನಮಿ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ನನ್ನ ಹತ್ರ ಐಡಿಯಾ ಇದ್ದು, ಸೋರ್ಸಸ್ ಇದ್ದು, ರಿಸೋರ್ಸಸ್ ಇದ್ರು ನಾನು ಇಂಪ್ರೂವ್ ಮಾಡುವ ಹಾಗೆ ಆಗುದಿಲ್ಲ. ಸೊ ಮತ್ತೆ ಕೆಲವೊಂದು ಸೆಕ್ಟರ್ ಇಂದ ಗವರ್ಮೆಂಟ್ ಕಂಟ್ರೋಲ್ ಅನ್ನು ರಿಮೂವ್ ಮಾಡಿದ್ದು. ಕೆಲವೊಂದು ಸೆಕ್ಟರ್ ಅಂತ ಹೇಳಿದ್ರೆ ಈಗ ಎಲೆಕ್ಟ್ರಿಸಿಟಿ, ಪವರ್ ಸೆಕ್ಟರ್, ಪವರ್ ಪ್ರೊವೈಡಿಂಗ್ ಸೆಕ್ಟರ್. ಸೊ ಈ ಪವರ್ ಪ್ರೊವೈಡಿಂಗ್ ಸೆಕ್ಟರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತಿತ್ತು, ಯಾರೆಲ್ಲ ಈ ಎನರ್ಜಿಯನ್ನು ಪ್ರೊವೈಡ್ ಮಾಡ್ತಾರೆ, ಅದಿರ್ಬೋದು ಥರ್ಮಲ್ ಅನ್ನು ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡೋದು, ಅಥವಾ ವಾಟರ್ ಯೂಸ್ ಮಾಡಿ. ಬೇರೆ ಯಾವ ಮೆಥಡ್ ಅಲ್ಲಿ ಎಲೆಕ್ಟ್ರಿಸಿಟಿ ಯೂಸ್ ಪ್ರೊವೈಡ್ ಮಾಡ್ತಾರೆ? ಕೋಲ್ ಇರ್ಬೋದು. ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಮೆಥಡ್ ಗೊತ್ತಿದೆನಾ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುವಂಥದ್ದು? ಸೋಲಾರ್, ಎಸ್, ವಾಟರ್. ಸೊ ಇವುಗಳನ್ನೆಲ್ಲ ಯೂಸ್ ಮಾಡಿ ಏನ್ ಮಾಡ್ತಿದ್ರು, ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ತಿದ್ರು. ಸೊ ಇದನ್ನು ಯಾರಿಗೆ ಅವಕಾಶ ಇತ್ತು? ಕಂಪ್ಲೀಟ್ ಆಗಿ ಗವರ್ಮೆಂಟ್ ಅಂಡರ್ ಅಲ್ಲಿ ಇತ್ತು.
ಸೊ ಗವರ್ಮೆಂಟ್ ಏನ್ ಮಾಡ್ತಿದ್ರು, ಅವರು ಮಾತ್ರ ಈ ಎನರ್ಜಿ ಸೋರ್ಸಸ್ ಅನ್ನು ಪ್ರೊವೈಡ್ ಮಾಡುವ ಹಾಗಿತ್ತು. ಸೊ ಈ ಲಿಬರಲೈಸೇಷನ್ ಅಲ್ಲಿ ಏನ್ ಮಾಡಿದ್ರು, ಪ್ರೈವೇಟ್ ಕಂಪನಿಗಳು, ಪ್ರೈವೇಟ್ ಅವರಿಗೆ ಕೂಡ ಎಲೆಕ್ಟ್ರಿಸಿಟಿಯನ್ನು ಪ್ರೊವೈಡ್ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ರು. ಸೊ ನೀವು ನೋಡಿರ್ಬೋದು, ರಿಲಯನ್ಸ್ ಅವರದ್ದು ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡ್ತದೆ, ಅಲ್ಲದೆ ಬೇರೆ ಬೇರೆ ಕಂಪನಿಗಳು. ಸೊ ನೀವು ಇಲ್ಲಿ ಹರಿಹರ ಹತ್ರ ನೀವು ನೋಡಿದ್ರೆ ಕೆಲವೊಂದೆಲ್ಲ ವಿಂಡ್ ಇಂದ ಎಲೆಕ್ಟ್ರಿಸಿಟಿಯನ್ನು ಪ್ರೊವೈಡ್ ಮಾಡುವಂತ ಏನು ಮೆಷಿನ್ಸ್ ಅನ್ನು ಅವರು ಯೂಸ್ ಮಾಡಿದ್ದಾರೆ, ದೊಡ್ಡ ಫ್ಯಾನ್ ಟೈಪ್ ಅಲ್ಲಿ. ಸೊ ಇವುಗಳೆಲ್ಲ ಏನಾಯ್ತು, ಪ್ರೈವೇಟ್ ಅವರಿಗೆ ಅವಕಾಶ ಇತ್ತು. ಹಾಗೇನೆ ನ್ಯೂಕ್ಲಿಯರ್ ಅನ್ನು ಯೂಸ್ ಮಾಡಿ ನೀವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುವಂತೆ, ವಿಂಡ್ ಮಿಲ್ ಅನ್ನು ಸ್ಟಾರ್ಟ್ ಮಾಡುವ ಹಾಗೆ ಅವಕಾಶವನ್ನು ಕೊಟ್ರು. ಸೊ ಲಿಬರಲೈಸೇಷನ್ ಅಂತ ಹೇಳಿದ್ರೆ ಗವರ್ಮೆಂಟ್ ಕಂಟ್ರೋಲ್ ಏನಿದೆ ಅದನ್ನು ರಿಮೂವ್ ಮಾಡಿ ಪ್ರೈವೇಟ್ ಅವರಿಗೆ ಕೂಡ ಚಾನ್ಸಸ್ ಅನ್ನು ಕೊಡುವಂಥದ್ದು. ಸೊ ಇದನ್ನ ನಾವು ಲಿಬರಲೈಸೇಷನ್ ಅಂತ ಹೇಳ್ತೇವೆ. ಸ್ಟಾರ್ಟಿಂಗ್ ನಮ್ಗೆ ಇಂಡಿಪೆಂಡೆನ್ಸ್ ಸಿಗುವಾಗ ನಾವು ಅಷ್ಟು ಕೆಪೇಬಲ್ ಇರ್ಲಿಲ್ಲ, ಆದ್ರೆ ಲೇಟರ್ ಏನಾಯ್ತು, ನಮ್ಮ ಹತ್ರ ಅಷ್ಟು ಟೆಕ್ನಾಲಜಿ ಅಥವಾ ಐಡಿಯಾಸ್, ಎಜುಕೇಶನ್ ಬಂತು, ಜನರಿಗೆ ಇನ್ಫಾರ್ಮೇಶನ್ ಬಂತು. ಅದಾದ ನಂತರ ನಮ್ಗೇನೆ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡುವಂತ ಒಂದು ಎಬಿಲಿಟಿ ಬಂತು. ಸೊ ಆಗ ಗವರ್ಮೆಂಟ್ ಏನ್ ಮಾಡಿತು, ಲಿಬರಲೈಸೇಷನ್ ಥ್ರೂ ಗವರ್ಮೆಂಟ್ ಕಂಟ್ರೋಲ್ ಏನಿದೆ ಅದನ್ನು ರೆಡ್ಯೂಸ್ ಮಾಡಿ ಪ್ರೈವೇಟ್ ಅವರಿಗೆ ಕೂಡ ಅವಕಾಶ ಕೊಟ್ಟಿತು. ಸೊ ಈಗ ಕಂಪ್ಲೀಟ್ ಆಗಿ ಲಿಬರಲೈಸೇಷನ್ ಮಾಡ್ಲಿಲ್ಲ ಇಂಡಿಯಾದಲ್ಲಿ, ಯಾಕಂತ ಹೇಳಿದ್ರೆ ಅದನ್ನ ಮಾಡ್ಲಿಕ್ಕೂ ಆಗುದಿಲ್ಲ. ಕೆಲವೊಂದು ಏನಿದೆ ಸೆಕ್ಟರ್ ಅನ್ನು ಗವರ್ಮೆಂಟ್ ಮಾತ್ರ ಕಂಟ್ರೋಲ್ ಮಾಡ್ಬೇಕು, ಅದು ಪ್ರೈವೇಟ್ ಅವರಿಗೆ ಕೊಡ್ಲಿಕ್ಕಾಗುವುದಿಲ್ಲ. ಸೊ ಯಾವ್ದೆಲ್ಲ ಸೆಕ್ಟರ್, ಎಕ್ಸಾಂಪಲ್ ಸಿವಿಲ್ ಸರ್ವಿಸ್, ಸೊ ಅದಿರ್ಬೋದು IAS, IPS, ಪೊಲೀಸ್ ಸರ್ವಿಸ್, ಮಿಲಿಟರಿ. ಸೊ ಇದನ್ನೆಲ್ಲ ಪ್ರೈವೇಟ್ ಅವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಪ್ರೈವೇಟ್ ಅವರಿಗೆ ಕೊಟ್ರೆ ನಮ್ಮ ದೇಶ ಏನು ಸೀಕ್ರೆಟ್ಸ್ ಗಳನ್ನ ಮೇಂಟೈನ್ ಮಾಡ್ತಾ ಇದೆ, ಏನು ಡಿಫೆನ್ಸ್ ಅನ್ನು ಕೊಡ್ತಾ ಇದೆ, ಅದನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ಡಿಫೆನ್ಸ್ ಅಥವಾ ಏನು ನಾವು ಜುಡಿಷಿಯರಿ ಹೇಳ್ತೇವೆ, ಅದನ್ನು ಕೂಡ ಲಿಬರಲೈಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ರೈಲ್ವೆ. ಸೊ ರೈಲ್ವೆ ಇವತ್ತಿಗೂ ಲಿಬರಲೈಸೇಷನ್ ಅಂಡರ್ ಅಲ್ಲಿ ಬರಲಿಲ್ಲ. ಸೊ ರೈಲ್ವೆ ಅನ್ನು ಕಂಪ್ಲೀಟ್ ಆಗಿ ಇಂಡಿಯನ್ ಗವರ್ಮೆಂಟೇ ಕಂಟ್ರೋಲ್ ಮಾಡ್ತಾ ಇದೆ. ಇಷ್ಟ ತನಕ ಒಂದು ಪ್ರೈವೇಟ್ ಟ್ರೈನ್ಸ್ ಇರ್ಬೋದು ಅಥವಾ ಪ್ರೈವೇಟ್ ಪೀಪಲ್ಗೆ ಅಲ್ಲಿ ಬಂದು ಅಪಾಯಿಂಟ್ ಮಾಡುವಂಥದ್ದು ಯಾವುದು ಅವಕಾಶ ಇಲ್ಲ. ಸೊ ಈವನ್ ರೈಲ್ವೇಸ್ ಅಲ್ಲಿ ವರ್ಕರ್ಸ್ ಅನ್ನು ಕೂಡ ಗವರ್ಮೆಂಟೇ ಅಪಾಯಿಂಟ್ ಮಾಡುತ್ತೆ. ಸೊ ಇವತ್ತು ಕೆಲವೊಂದು ಏರಿಯಾಗಳನ್ನು ಲಿಬರಲೈಸ್ ಮಾಡ್ಲಿಲ್ಲ, ಆದ್ರೆ ಹೆಚ್ಚಿನ ಎಲ್ಲಾ ಸೆಕ್ಟರ್ ಅನ್ನು ಲಿಬರಲೈಸ್ ಮಾಡಿ ಇಟ್ಟಿದೆ. ನಿಮ್ಗೆ ಯಾವುದೇ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದೆ, ಸೊ ಒಂದ್ ವೇಳೆ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ಐಡಿಯಾಸ್ ಇದೆ, ಹಾಗೇನೆ ನೀವು ಏನು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತೀರಾ ಅದರಿಂದ ಎನ್ವೈರನ್ಮೆಂಟ್ ಇರ್ಬೋದು, ಜನರಿಗೆ ಇರ್ಬೋದು, ಯಾರಿಗೂ ಪ್ರಾಬ್ಲಮ್ ಆಗಲ್ಲ ಅಂತ ಒಂದ್ ವೇಳೆ ಕಾನ್ಸೆಪ್ಟ್ ಇದ್ರೆ ನಿಮ್ಗೆ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಲಿಬರಲೈಸೇಷನ್ ಅಂತ ಹೇಳಿದ್ರೆ ರಿಮೂವಿಂಗ್ ಗವರ್ಮೆಂಟ್ ಕಂಟ್ರೋಲ್ ಅಂಡ್ ರಿಲ್ಯಾಕ್ಸಿಂಗ್ ಅಂಡ್ ರಿಮೂವಿಂಗ್ ದ ರಿಸ್ಟ್ರಿಕ್ಷನ್ ಆನ್ ದಿ ಇಕನಾಮಿಕ್ ಆಕ್ಟಿವಿಟಿ. ಸೊ ಏನ್ ಮಾಡ್ತಾರೆ ಇಲ್ಲಿ ಬೇಸಿಕಲಿ ನೀವು ಇಂಪಾರ್ಟೆಂಟ್ ಯಾವ್ದು ನೆನಪಿಟ್ಕೊಳ್ಬೇಕಂತ ಹೇಳಿದ್ರೆ ರಿಮೂವಿಂಗ್. ಸೊ ಏನು ರಿಮೂವ್ ಮಾಡುವಂಥದ್ದು, ಸೊ ಈ ರಿಮೂವಿಂಗ್ ಕಾನ್ಸೆಪ್ಟ್ ಏನಿದೆ ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಏನನ್ನು ರಿಮೂವ್ ಮಾಡ್ತಾ ಇದ್ದಾರೆ, ಗವರ್ಮೆಂಟ್ ಕಂಟ್ರೋಲ್ ಮತ್ತೆ ರೆಸ್ಟ್ರಿಕ್ಷನ್. ಸೊ ಈ ಗವರ್ಮೆಂಟ್ ಕಂಟ್ರೋಲ್ ಮತ್ತೆ ಗವರ್ಮೆಂಟ್ ರೆಸ್ಟ್ರಿಕ್ಷನ್ ಅನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಯಾವುದರಲ್ಲಿ, ಲಿಬರಲೈಸೇಷನ್ ಅಲ್ಲಿ. ಸೊ ಎಲ್ರಿಗೂ ಅರ್ಥ ಆಯ್ತಾ ಲಿಬರಲೈಸೇಷನ್ ಅಂತ ಹೇಳಿದ್ರೆ ಏನಂತ ಹೇಳಿ? ಸೊ ನಾಳೆ ನಾ ಕೇಳಿದ್ರೆ ನಿಮ್ಗೆ ಹೇಳಲಿಕ್ಕೆ ಬರಬೇಕು. Liberalization means removing government control and restriction. That we will call it as a liberalization, where we are giving more importance to the private sector. So here both government and private sector works together. So government ಮತ್ತೆ private sector ಎರಡು ಕೂಡ ಏನು ಜೊತೆಯಾಗಿ work ಮಾಡುವಂತದ್ದು. So whether I'm audible to everyone? Okay. So Darshan, you sit in a place where you will get network ಇರುವಂತ place ಅಲ್ಲಿ ಕೂತ್ಕೊಳ್ಳಿ ಆಯ್ತಾ? Okay. So next ಯಾವುದೆಲ್ಲ key concept ಬರುತ್ತೆ ಅಂತ ಹೇಳಿ ಈ liberalization ಅಲ್ಲಿ. First, relief for foreign investors. Relief for foreign investor ಅಂತ ಹೇಳಿದ್ರೆ liberalization ಅಲ್ಲಿ ಏನಾಯ್ತು,
ಫಾರಿನ್ಸ್ ನವರು ಕೂಡ ಇಂಡಿಯಾದಲ್ಲಿ ಬಂದು ಅವರ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿತ್ತು. ಒಂದ್ ವೇಳೆ ಲಿಬರಲೈಸೇಷನ್ ಮಾಡ್ತಾ ಇಲ್ಲದಿದ್ರೆ ಇಂಡಿಯಾದಲ್ಲಿ ಇವತ್ತು KFC ಇರ್ಬೋದು, ಮೆಕ್ಡೊನಾಲ್ಡ್ಸ್ ಇರ್ಬೋದು, ಪಿಜ್ಜಾ ಹಟ್ ಇರ್ಬೋದು, ಅಥವಾ ನಿಮ್ದು ಮರ್ಸಿಡೀಸ್ ಕಾರ್ಸ್ ಇರ್ಬೋದು, BMW ಕಾರ್ಸ್ ಇರ್ಬೋದು. ಸೊ ಇಂಥದ್ದು ಯಾವುದು ಇರ್ತಿರ್ಲಿಲ್ಲ. ನೆಕ್ಸ್ಟ್ ಒನ್, ರಿವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್ ಕರೆನ್ಸಿ. ರಿವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್ ಕರೆನ್ಸಿ ಅಂತ ಹೇಳಿದ್ರೆ ಮೊದಲು ರುಪೀಸ್ ಪ್ರೈಸ್ ಏನಿತ್ತು ತುಂಬಾ ಲೋ ಇತ್ತು. ಸೊ ಲಿಬರಲೈಸೇಷನ್ ಆಗಿ ಏನಾಯ್ತು, ನಾವು ಕೂಡ ವ್ಯಾಪಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ವಸ್ತುಗಳನ್ನು ಇಂಡಿಯಾದಲ್ಲಿ ಯಾವುದೆಲ್ಲ ಫೇಮಸ್ ಔಟ್ಪುಟ್ಸ್ ಇದೆ ಅದನ್ನು ಫಾರಿನರ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದರಿಂದಾಗಿ ಏನಾಯ್ತು, ನಮ್ಮ ಕರೆನ್ಸಿ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಯ್ತು. ರಿವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್ ಕರೆನ್ಸಿ ಅಂತ ಹೇಳಿದ್ರೆ ನೋಟ್ ಅನ್ನು ಚೇಂಜ್ ಮಾಡೋದಲ್ಲ. ಇನ್ಸ್ಟೆಡ್ ಆಫ್ ದಟ್ ಇನ್ಕ್ರೀಸಿಂಗ್ ದಿ ವ್ಯಾಲ್ಯೂ ಆಫ್ ಇಂಡಿಯನ್ ಕರೆನ್ಸಿ, ಫಾರಿನ್ ಅಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿಯನ್ನು ಹೆಚ್ಚು ಮಾಡುದು. ಇನ್ನೊಂದಿರುವುದು ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಸೊ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಹೇಳಿದ್ರೆ ಹೊಸ ಹೊಸ ನೀತಿಗಳನ್ನು, ಯಾವುದಕ್ಕೆ ರಿಲೇಟೆಡ್ ಆದ ನೀತಿಗಳನ್ನು, ಇಂಡಸ್ಟ್ರಿಗಳಿಗೆ, ಕೈಗಾರಿಕೆಗಳಿಗೆ, ಕಾರ್ಖಾನೆಗಳಿಗೆ ರಿಲೇಟೆಡ್ ಆದ ಹೊಸ ನೀತಿಗಳನ್ನು ರೂಪಿಸಿದ್ರು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಒಂದು ನೀತಿ ಅಂತ ಹೇಳಿದ್ರೆ, ನೀವೊಂದು ಕೆಲವೊಂದು ಏರಿಯಾಗಳನ್ನು ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತ ಹೇಳಿ ಮಾಡಿಟ್ರು. ಇಂಡಸ್ಟ್ರಿಯಲ್ ಏರಿಯಾ ಕೇಳಿದ್ದೀರಾ? ಕೆಲವೊಂದು ಜಾಗವನ್ನು ಇಂಡಸ್ಟ್ರಿಯಲ್ ಏರಿಯಾಗಳಂತ ಹೇಳಿ ಮಾಡಿ ಅಲ್ಲಿ ಖಾಲಿ ಇಂಡಸ್ಟ್ರಿಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಟ್ರು. ಕೇಳಿದಿರ ಎಲ್ಲಾದ್ರೂ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿ? ಸೊ ಏನ್ ಮಾಡಿದ್ರು, ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪ್ರೈವೇಟ್ ಅವರಿಗೆ ಇಂಡಸ್ಟ್ರಿಗಳನ್ನು ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಆ ಇಡೀ ಏರಿಯಾ, ಒಂದು ಜಾಗ ಏನಿದೆ ಅದು ಖಾಲಿ ಇಂಡಸ್ಟ್ರಿಗಳಿಗೆ ಮಾತ್ರ ಸೀಮಿತ ಮಾಡಿಟ್ರು. ಸೊ ದಿಸ್ ಇಸ್ ಅಬೌಟ್ ಇಂಡಸ್ಟ್ರಿಯಲ್ ಪಾಲಿಸಿ. ನ್ಯೂ ಟ್ರೇಡ್ ಪಾಲಿಸಿ. ನ್ಯೂ ಟ್ರೇಡ್ ಪಾಲಿಸಿ ಅಂತ ಹೇಳಿದ್ರೆ, ಮೊದಲು ನೀವು ಇಂಡಿಯಾದಿಂದ ಎಂತಾದ್ರು ಎಕ್ಸ್ಪೋರ್ಟ್ ಮಾಡಬೇಕು, ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ಗವರ್ಮೆಂಟ್ ಥ್ರೂವೇ ಮಾಡ್ಬೇಕಿತ್ತು. ಗವರ್ಮೆಂಟ್ ಇದನ್ನು ಟ್ರೇಡ್ ಮಾಡ್ಕೊಳ್ಬೇಕು, ಪ್ರೈವೇಟ್ ಅವರಿಗೆ ಅವಕಾಶ ಇರ್ಲಿಲ್ಲ. ಸೊ ಈಗ ನೀವೇನಾದ್ರೂ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರಿ, ಸೊ ಮನೆಯಲ್ಲಿ ನಾನು ಉಪ್ಪಿನಕಾಯಿ ಅಥವಾ ಪಿಕ್ಕಲ್ ಅನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಇದಕ್ಕೆ ಎಲ್ಲಿಂದ ಡಿಮಾಂಡ್ ಇದೆ? ಫಾರಿನ್ ಇಂದ ಡಿಮಾಂಡ್ ಇದೆ. ಸೊ ಫಾರಿನ್ ಇಂದ ಡಿಮಾಂಡ್ ಇರುವಾಗ ನಾನು ಏನ್ ಮಾಡಬಹುದು, ಡೈರೆಕ್ಟ್ ನನ್ನ ಮನೆಯಿಂದ ಫಾರಿನ್ ಅಲ್ಲಿ ಎಲ್ಲಿ ಡಿಮಾಂಡ್ ಇದೆ ಅವರ ಮನೆಗೆ ವಸ್ತುಗಳನ್ನು ಸಪ್ಲೈ ಮಾಡಬಹುದು, ಹೌದಲ್ವಾ? ಹಾಗೆ ನೀವು ಅಮೆಝಾನ್ ನೋಡಿರ್ಬೋದು, ಫ್ಲಿಪ್ಕಾರ್ಟ್ ನೋಡಿರ್ಬೋದು. ಸೊ ಇವುಗಳೆಲ್ಲ ಇಂಡಿಯನ್ ಕಂಪನೀಸ್ಗಳೆಲ್ಲ. ಸೊ ಅವರು ಏನ್ ಮಾಡ್ತಾರೆ, ಥ್ರೂ ಟೆಕ್ನಾಲಜಿ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಡೈರೆಕ್ಟ್ ಆಗಿ ವಸ್ತುಗಳನ್ನು, ಯಾವುದೇ ದೇಶ ಇರಲಿ, ಯಾವುದೇ ಪ್ಲೇಸ್ ಇರಲಿ, ಅಲ್ಲಿ ವಸ್ತುಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ದಟ್ ಈಸ್ ಅಬೌಟ್ ನ್ಯೂ ಟ್ರೇಡ್ ಪಾಲಿಸಿ. ಸೊ ಈಗ ಯಾರು ಎಲ್ಲಿಗೂ ಕೂಡ ಟ್ರೇಡ್ ಅನ್ನು ಮಾಡ್ಕೊಳ್ಬಹುದು. ಸೊ ಒಂದ್ ವೇಳೆ ನೀವು ಲೀಗಲ್ ಥ್ರೂ ಅಲ್ಲಿ ಹೋದ್ರೆ ನೀವು ಯಾವ ಕಂಟ್ರಿಗಳ ಜೊತೆ ಕೂಡ ನಿಮ್ಗೆ ಟ್ರೇಡ್ ಮಾಡ್ಲಿಕ್ಕೆ, ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಂಪೋರ್ಟ್ ಟೆಕ್ನಾಲಜಿ. ಸೊ ಇಂಪೋರ್ಟ್ ಟೆಕ್ನಾಲಜಿ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ನಾವು ಟೆಕ್ನಾಲಜಿಕಲ್ ಆಗಿ ಟೆಕ್ನಾಲಜಿಗೆ ಬರುವ ಹಾಗೆ ಅಷ್ಟು ಡೆವಲಪ್ ಆಗಿಲ್ಲ. ಸೊ ಏನು ಟೆಕ್ನಾಲಜಿ ಡೆವಲಪ್ ಆಗ್ಲಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಆದ್ರೂ ಕಂಪ್ಲೀಟ್ 100% ನಾವು ಡೆವಲಪ್ ಆಗಿಲ್ಲ. ಇನ್ನು ಕೂಡ ನಾವು ಕೆಲವೊಂದು ಟೆಕ್ನಾಲಜಿಯಲ್ಲಿ ಹಿಂದುಳಿತವಾಗಿದ್ದೇವೆ, ಹಿಂದೆ ನಡೀತಾ ಇದ್ದೇವೆ. ಸೊ ನಾವೇನ್ ಮಾಡ್ತೇವೆ, ಲ್ಯಾಪ್ಟಾಪ್ ಇರ್ಬೋದು, ಅಡ್ವಾನ್ಸ್ ಕಂಪ್ಯೂಟರ್ಸ್ ಇರ್ಬೋದು, ಅಥವಾ ಮೆಷಿನ್ಸ್ ಇರ್ಬೋದು. ಸೊ ಇವುಗಳನ್ನೆಲ್ಲ ನಾವ್ ಏನ್ ಮಾಡ್ತೇವೆ, ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡಿ ನಾವಿಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಇದು ಇನ್ನೊಂದು ಹೇಳುದಂತ ಹೇಳಿದ್ರೆ ಆರ್ಮಿಗೆ ರಿಲೇಟೆಡ್ ಆದಂತದ್ದು. ಯಾವುದೆಲ್ಲ ವೆಪನ್ಸ್ ಇರ್ಬೋದು, ಶಿಪ್ ಇರ್ಬೋದು, ಅಥವಾ ನಾವು ಏನ್ ಹೇಳ್ತೇವೆ ಬೇರೆ ಬೇರೆ ಮೆರೈನ್ ಇರ್ಬೋದು, ಸಬ್ ಮೆರೈನ್ ಇರ್ಬೋದು. ಸೊ ಇವುಗಳನ್ನೆಲ್ಲ ನಾವೇನ್ ಮಾಡ್ತೇವೆ, ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡ್ಕೊಳ್ತೇವೆ. ಸೊ ದಟ್ ಈಸ್ ಅಬೌಟ್ ಟೆಕ್ನಾಲಜಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರುವಂತದ್ದು ಎನ್ಕರೇಜಿಂಗ್ ಫಾರಿನ್ ಟೈಅಪ್ಸ್. ಎನ್ಕರೇಜಿಂಗ್ ಫಾರಿನ್ ಟೈಅಪ್ಸ್ ಅಂತ ಹೇಳಿದ್ರೆ, ಇಂಡಿಯಾದ ಮತ್ತೆ
ಫಾರಿನ್ ಕಂಪನಿ ಎರಡು ಒಟ್ಟಿಗೆ ಆಗಿ ಪ್ರೊಡಕ್ಷನ್ ಅನ್ನು ಮಾಡ್ಕೊಳ್ಳೋದು ಅಥವಾ ಒಂದು ಬಿಸ್ನೆಸ್ ಅನ್ನು ಮಾಡ್ಕೊಳ್ಳೋದು. ಸೊ ಇಂಡಿಯನ್ ಕಂಪನಿಗೆ ಯಾರು ಹೆಲ್ಪ್ ಮಾಡ್ತಾರೆ? ಫಾರಿನ್. ಸೊ ಅವರದ್ದು ಇನ್ವೆಸ್ಟ್ಮೆಂಟ್ ಇದ್ರೆ ನಮ್ಮದು ಲೇಬರ್ಸ್ ಅಥವಾ ಪ್ರಾಡಕ್ಟ್ ನಮ್ದು, ಇನ್ವೆಸ್ಟ್ಮೆಂಟ್ ಅವರದ್ದು. ಸೊ ಆ ರೀತಿಯಲ್ಲಿ ಕೂಡ ನಾವು ಟೈಪ್ಸ್ ಅನ್ನು ಮಾಡ್ಕೊಳ್ಬಹುದು. ಸೊ ನೀವು ಕೆಲವೊಂದು ಬ್ಯಾಂಕ್ಸ್ ನೋಡ್ತೀರಿ ಅಥವಾ ಮಲ್ಟಿ ನ್ಯಾಷನಲ್ ಕಂಪನೀಸ್ಗಳು ನೋಡ್ತೀರಿ. ಸೊ ಆ ಕಂಪನಿ ಒರಿಜಿನಲಿ ಇರುವುದು ಒಂದು ಕಂಟ್ರಿಯಲ್ಲಾದ್ರೆ ಆ ಕಂಪನಿಯ ವರ್ಕ್ಸ್ ಮಾಡುದು ಇಂಡಿಯಾದಲ್ಲಿ. ಸೊ ಎಂಪ್ಲಾಯೀಸ್ ಯಾರು ಇರ್ತಾರೆ ಇಂಡಿಯಾದವರೇ ಆ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆದ್ರೆ ಅದರದ್ದು ಮ್ಯಾನೇಜರ್ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಎಲ್ಲಿ ಅವರು ಇರ್ತಾರೆ? ಅಬ್ರಾಡ್ ಕಂಟ್ರೀಸ್ ಅವರು ಇರ್ಬೋದು, ಬೇರೆ ಬೇರೆ ಕಂಟ್ರೀಸ್ ಅವರು ಇರ್ಬೋದು. ಸೊ ಅದನ್ನ ನಾವೇನ್ ಹೇಳ್ತೇವೆ? ಫಾರಿನ್ ಟೈಅಪ್ಸ್. ಫಾರಿನ್ ಟೈಅಪ್ಸ್ ಅಂತ ಹೇಳಿದ್ರೆ ಔಟ್ಸೈಡರ್ ಪ್ಲಸ್ ಇಂಡಿಯನ್ ಇಬ್ರು ಸೇರಿ ಒಂದು ಬಿಸ್ನೆಸ್ ಅನ್ನು ಮಾಡ್ಕೊಳ್ಳುವುದು. ಸೊ ಫಾರಿನರ್ಸ್ ಮತ್ತೆ ಇಂಡಿಯನ್ ಇಬ್ರು ಸೇರಿ ಒಂದು ಬಿಸ್ನೆಸ್ ಅನ್ನು ಮಾಡುವುದಕ್ಕೆ ನಾವು ಫಾರಿನ್ ಟೈಅಪ್ಸ್ ಅಂತ ಹೇಳ್ತೇವೆ. ಸೊ ಸುಹಾಸ್, ಇಟ್ ಈಸ್ ನಾಟ್ ಆಸ್ ನೋನ್ ಆಸ್ ಗ್ಲೋಬಲೈಸೇಷನ್. ಇದು ಕೂಡ ಗ್ಲೋಬಲೈಸೇಷನ್ ಒಂದು ಫೀಚರ್. ಅದೇ ಫಾರಿನ್ ಟೈಅಪ್ಸ್ ಕೂಡ ಲಿಬರಲೈಸೇಷನ್ ಅಲ್ಲಿ ಬರುತ್ತೆ. ಯಾಕಂತ ಹೇಳಿದ್ರೆ ಮೊದಲು ಗವರ್ಮೆಂಟ್ಗೆ ಮಾತ್ರ ಪರ್ಮಿಷನ್ ಇತ್ತು ಈ ಟೈಅಪ್ಸ್ ಗಳನ್ನು ಮಾಡ್ಕೊಳ್ಳಿಕ್ಕೆ. ಸೊ ಫಾರಿನ್ ಜೊತೆ ಟೈಅಪ್ಸ್ ಅನ್ನು ಮಾಡಿ ಬಿಸ್ನೆಸ್ ಅನ್ನು ಮಾಡ್ಲಿಕ್ಕೆ ಫಾರಿನ್ ಪೀಪಲ್ ಇರ್ಬೋದು, ಫಾರಿನ್ ಇನ್ವೆಸ್ಟರ್ಸ್ ಇರ್ಬೋದು, ಇವರ ಜೊತೆ ಟೈಅಪ್ ಮಾಡಿ ಬಿಸ್ನೆಸ್ ಮಾಡ್ಲಿಕ್ಕೆ ಖಾಲಿ ಗವರ್ಮೆಂಟ್ಗೆ ಮಾತ್ರ ಪರ್ಮಿಷನ್ ಇತ್ತು. ಈಗ ಲಿಬರಲೈಸೇಷನ್ ಅಲ್ಲಿ ಏನ್ ಮಾಡಿದ್ದಾರೆ? ಪ್ರೈವೇಟ್ ಅವರಿಗೆ ಕೂಡ ಈ ಟೈಅಪ್ಸ್ ಅನ್ನು ಮಾಡಿಕೊಂಡು ಬಿಸ್ನೆಸ್ ಅನ್ನು ಮಾಡುವಂತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. So it is not only about globalization. So privatization ಅಲ್ಲಿ ಕೂಡ ಫಾರಿನ್ ಟೈಅಪ್ಸ್ ಬರುತ್ತೆ. I hope you are clear. Okay. So next one, last one, privatization in public sector. Privatization in public sector ಅಂತ ಹೇಳಿದ್ರೆ ಏನು? ಕಂಪ್ಲೀಟ್ ಗವರ್ಮೆಂಟ್ಗೆ ಅಂತ ಹೇಳಿ ರಿಸರ್ವ್ ಮಾಡಿ ಇಟ್ಟಿದ್ರು, ಅದರಲ್ಲಿ ಕೂಡ ಪ್ರೈವೇಟ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಸೊ ಯಾವ್ದೆಲ್ಲ ಎಕ್ಸಾಂಪಲ್ ಹೇಳ್ಬೋದಾ? ಯಾವ್ದು ಕಂಪ್ಲೀಟ್ ಗವರ್ಮೆಂಟ್ಗೆ ಅಂತ ಹೇಳಿ ಸೀಮಿತವಾಗಿ ಇಟ್ಕೊಂಡದ್ದು ಪ್ರೈವೇಟ್ ಅವರು ಕೂಡ ಬಿಸ್ನೆಸ್ ಮಾಡಿರುವಂತ ಕಾನ್ಸೆಪ್ಟ್ಗಳು ಯಾವ್ದಾದ್ರು ಹೇಳ್ಬೋದಾ ಪ್ರೈವೇಟ್ ಸೆಕ್ಟರ್ ಇಂದ? ಸೊ ಪ್ರೈವೇಟೈಸೇಷನ್ ಇನ್ ಪಬ್ಲಿಕ್ ಸೆಕ್ಟರ್ ಅಂತ ಹೇಳಿದ್ರೆ ಇಲ್ಲಿ ಎರಡು ಕಾನ್ಸೆಪ್ಟ್ಗಳು ಬರುತ್ತೆ. ಒಂದು ಪ್ರೈವೇಟೈಸಿಂಗ್ ಫ್ರಮ್ ಪ್ರೈವೇಟ್ ಟು ಪಬ್ಲಿಕ್, ಇನ್ನೊಂದು ಪಬ್ಲಿಕ್ ಟು ಪ್ರೈವೇಟ್. ಸೊ ಪ್ರೈವೇಟ್ ಟು ಪಬ್ಲಿಕ್ ಅಂತ ಹೇಳಿದ್ರೆ ಯಾವುದೆಲ್ಲ ಪ್ರೈವೇಟ್ ಸೆಕ್ಟರ್ಸ್ ಇದೆ ಅದನ್ನು ಪಬ್ಲಿಕ್ಕಿಗೆ ಕೊಡುವಂತದ್ದು. ಸೊ ಪಬ್ಲಿಕ್ಗೆ ಕೊಡುವಂತದ್ದು ಅಂತ ಹೇಳಿದ್ರೆ ಎಕ್ಸಾಂಪಲ್ ಬ್ಯಾಂಕ್ಸ್, RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನು ಸ್ಟಾರ್ಟ್ಅಪ್ ಮಾಡಿದ ಒಂದು ಪ್ರೈವೇಟ್ ಪರ್ಸನ್, ಗವರ್ಮೆಂಟ್ ಅಲ್ಲ, ಪ್ರೈವೇಟ್ ಪರ್ಸನ್ ಅವರು ಈ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಈ ಲಿಬರಲೈಸೇಷನ್ ಅಲ್ಲಿ ಏನ್ ಮಾಡಿದ್ರು ಅವರು? ಈ ಪ್ರೈವೇಟ್ ಏನು ಪ್ರೈವೇಟ್ ಇತ್ತು ಅದನ್ನು ಪಬ್ಲಿಕ್ ಮಾಡಿದ್ರು. ಸೊ ಈ ಬ್ಯಾಂಕ್ ಅನ್ನು ಗವರ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ನಾವು ಕರಿತೇವೆ. ಇಂಡಿಯಾದ್ದು ಅಫಿಷಿಯಲ್ ಗವರ್ಮೆಂಟ್ ಬ್ಯಾಂಕ್ ಆಗಿ ರೆಪ್ರೆಸೆಂಟ್ ಮಾಡ್ತದೆ. ಇದು ಪ್ರೈವೇಟ್ ಇಂದ ಅವರು ಏನ್ ಮಾಡಿದ್ರು? ಪಬ್ಲಿಕ್ ಆಗಿ ಟ್ರಾನ್ಸ್ಫರ್ ಮಾಡಿದ್ರು. ಇನ್ನೊಂದು ಪಬ್ಲಿಕ್ ಇಂದ ಪ್ರೈವೇಟ್ ಅಂತ ಹೇಳಿದ್ರೆ ನಾ ಹೇಳಿದೆ ಎನರ್ಜಿ. ಸೊ ಎನರ್ಜಿ ಪ್ರೊವೈಡ್ ಮಾಡುವಂತಹ ಲಿಮಿಟೇಷನ್ ಖಾಲಿ ಗವರ್ಮೆಂಟ್ಗೆ ಮಾತ್ರ ಇತ್ತು. ಸೊ ಈ ಎನರ್ಜಿ ಪ್ರೊವೈಡರ್ ಆಗಿ ಗವರ್ಮೆಂಟ್ ಮಾತ್ರ ವರ್ಕ್ ಮಾಡ್ತಾ ಇತ್ತು. ಸೊ ಲೇಟರ್ ಏನ್ ಮಾಡಿದ್ರು? ಈ ಲಿಬರಲೈಸೇಷನ್ ಅಲ್ಲಿ ಪಬ್ಲಿಕ್ ಇಂದ ಪ್ರೈವೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಸೊ ಈಗ ಪ್ರೈವೇಟ್ ಅವರು ಕೂಡ ಎನರ್ಜಿ ಪ್ರೊಡ್ಯೂಸ್ ಮಾಡುವಂತ ಪ್ಲಾಂಟ್ ಅನ್ನು ಮಾಡಬಹುದು. ಸೊ ದಟ್ ಈಸ್ ಅಬೌಟ್ ದಿಸ್ ಟು ಕಾನ್ಸೆಪ್ಟ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಪ್ರೈವೇಟೈಸೇಷನ್ ಇನ್ ಪಬ್ಲಿಕ್ ಸೆಕ್ಟರ್. ಸೊ ಪಬ್ಲಿಕ್ಗೆ ಯಾವ್ದೆಲ್ಲ ಇತ್ತು ಅದನ್ನು ಪ್ರೈವೇಟ್ ಆಗಿ ಮಾಡ್ಕೊಂಡದಂತ ಹೇಳಿ. ಅರ್ಥ ಇದೆ ಈ ಲಾಸ್ಟ್ ಕಾನ್ಸೆಪ್ಟ್?
Are you able to understand? ಸೊ ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ಬೋದಾ? ಪ್ರೈವೇಟೈಸೇಷನ್ ಇನ್ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಸೊ ಇಲ್ಲಿ ಬಿಸ್ನೆಸ್ ಅನ್ನು ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಮಾಡುದು? ಪ್ರೈವೇಟೈಸೇಷನ್ ಇನ್ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಫ್ರಮ್ ಗವರ್ಮೆಂಟ್ ಟು ದಿ ಪ್ರೈವೇಟ್ ಸೆಕ್ಟರ್, ಗವರ್ಮೆಂಟ್ ಇಂದ ಪ್ರೈವೇಟ್ ಸೆಕ್ಟರ್ಗೆ ಟ್ರಾನ್ಸ್ಫರ್ ಮಾಡುವುದು. ಗವರ್ಮೆಂಟ್ ಇಂದ ಪಬ್ಲಿಕ್ಗೆ ಟ್ರಾನ್ಸ್ಫರ್ ಮಾಡುದಂತ ಹೇಳಿದ್ರೆ, ಸೊ ನಾನೊಂದು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ಸ್ಟಾರ್ಟಿಂಗ್. ಯಾವ ಎಕ್ಸಾಂಪಲ್? ಎನರ್ಜಿಯನ್ನು ಮೊದಲು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಖಾಲಿ ಗವರ್ಮೆಂಟ್ಗೆ ಪರ್ಮಿಷನ್ ಇತ್ತು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ರೋಡ್ ಕನ್ಸ್ಟ್ರಕ್ಷನ್. ಸೊ ಸ್ಟಾರ್ಟಿಂಗ್ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ನೀವು ಯಾರಾದ್ರೂ ಪ್ರೈವೇಟ್ ಕಂಪನಿಗಳು ಬಂದು ಒಂದು ರೋಡ್ ಅನ್ನು ಕನ್ಸ್ಟ್ರಕ್ಟ್ ಮಾಡೋದು ನೋಡಿದ್ದೀರಾ? ಇಲ್ಲ, ಅವರಿಗೆ ಯಾವುದೇ ರೋಡ್ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ, ಹೈವೇಗಳನ್ನು ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ಇರ್ಲಿಲ್ಲ. ಸೊ ಈಗ ಏನ್ ಮಾಡ್ತಾ ಇದ್ದಾರೆ? ಈಗ ಗವರ್ಮೆಂಟ್ ಗಿಂತ ಹೆಚ್ಚು ಪ್ರೈವೇಟ್ ಅವರು ರೋಡ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ರೋಡ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ? ಸೊ ನೀವು ನೋಡ್ಬೋದು ಟೆಂಡರ್. ಸೊ ಟೆಂಡರ್ ಥ್ರೂ ಏನ್ ಮಾಡ್ತಾರೆ? ಪೇಪರ್ ಅಲ್ಲಿ ಗವರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಕೊಡುತ್ತೆ. ಸೊ ಇಲ್ಲಿಂದ ಇಲ್ಲಿ ತನಕ ರೋಡ್ ಕನ್ಸ್ಟ್ರಕ್ಟ್ ಮಾಡ್ಬೇಕು, ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವರು ಅಪ್ಲೈ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ ಎಲ್ಲ ಇನ್ವೆಸ್ಟರ್ಸ್ ಯಾರೆಲ್ಲ ಇದ್ದಾರೆ ಅವರ ಅಪ್ಲಿಕೇಶನ್ ಹಾಕ್ತಾರೆ. ಸೊ ಅದಾದ ನಂತರ ಮೀಟಿಂಗ್ ಕರೆದು ಅಲ್ಲಿ ಏನ್ ಮಾಡ್ತಾರೆ? ಯಾರು ಕಡಿಮೆ ಬೆಲೆಯಲ್ಲಿ ಅಥವಾ ರೀಸನೇಬಲ್ ಪ್ರೈಸ್ಗೆ ಇದನ್ನು ಮಾಡ್ಲಿಕ್ಕೆ ರೆಡಿ ಇರ್ತಾರೆ, ಅವರಿಗೆ ಈ ಟೆಂಡರ್ ಅನ್ನು ಕೊಡ್ತಾರೆ. ಸೊ ಟೆಂಡರ್ ಅಂತ ಹೇಳಿದ್ರೆ ಒಂದು ಕಾಂಟ್ರಾಕ್ಟ್. ಸೊ ಕಾಂಟ್ರಾಕ್ಟ್ ಅನ್ನು ಯಾರು ಕೊಡುದು? ಗವರ್ಮೆಂಟ್ ಪ್ರೈವೇಟಿಗೆ. ಸೊ ಹಾಗಾಗಿ ಪ್ರೈವೇಟ್ ಜನರು ಏನಿದ್ದಾರೆ, ಪ್ರೈವೇಟ್ ಕಂಪನಿ ರೋಡ್ ಅನ್ನು ಕನ್ಸ್ಟ್ರಕ್ಟ್ ಮಾಡುತ್ತೆ. ಸೊ ಇದು ರೋಡ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿದ ನಂತರ ಅವರಿಗೆ ಹಣ ಬರಬೇಕು, ಏನು ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಅದು ಹಿಂದೆ ಸಿಗ್ಬೇಕು. ಸೊ ಆ ಹಿಂದೆ ಸಿಗ್ಬೇಕಾದ್ರೆ ಏನ್ ಮಾಡ್ತಾರೆ ಅವರು? ಟೋಲ್ ಗೇಟ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಟೋಲ್ ಗೇಟ್ ಅಲ್ಲಿ ನೀವು ಏನ್ ಮಾಡ್ತೀರಿ? ನಿಮ್ಮ ವೆಹಿಕಲ್ 4 ವೀಲರ್ ಇದ್ರೆ ಅಥವಾ ಯಾವ್ದಾದ್ರು ಹೆವಿ ವೆಹಿಕಲ್ ಇದ್ರೆ ನೀವು ಪಾಸ್ ಆಗುವಾಗ ನೀವು ಇಷ್ಟೇ ಅಮೌಂಟ್ ಅನ್ನು ಪೇ ಮಾಡ್ಲಿಕ್ಕಿದೆ. ಆ ಅಮೌಂಟ್ ಅನ್ನು ಏನ್ ಮಾಡ್ತದೆ? ಕಲೆಕ್ಟ್ ಮಾಡಿ ಅವರು ಎಷ್ಟು ಹಣ ಆ ರೋಡಿಗೆ ಸ್ಪೆಂಡ್ ಮಾಡಿದ್ದಾರೆ ಅಷ್ಟು ಹಣ ರಿಕವರ್ ಮಾಡ್ಕೊಳ್ತಾರೆ. ಸೊ ಇದೊಂದು ಎಕ್ಸಾಂಪಲ್ ಪ್ರೈವೇಟೈಸೇಷನ್ ಇನ್ ಪಬ್ಲಿಕ್ ಸೆಕ್ಟರಿಗೆ. ಐ ಹೋಪ್ ಯು ಆರ್ ಕ್ಲಿಯರ್. ಪ್ರೈವೇಟೈಸೇಷನ್ ಇನ್ ಪಬ್ಲಿಕ್ ಸೆಕ್ಟರ್ ಅಂತ ಹೇಳಿದ್ರೆ ಓಕೆ. ಸೊ ಇವತ್ತು ನಾವು ಸ್ಟಡಿ ಮಾಡಿದ್ದು ಒಂದೇ ಕಾನ್ಸೆಪ್ಟ್, ಅದು ಪ್ರೈವೇಟೈಸೇಷನ್. ಸೊ ನೆಕ್ಸ್ಟ್ ಲಿಬರಲೈಸೇಷನ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಉಳಿದ 2 ಕಾನ್ಸೆಪ್ಟ್ ಅನ್ನು ಸ್ಟಡಿ ಮಾಡ್ತೇವೆ. ಸೊ ಇವತ್ತು ನಾನು ಏನು ಹೇಳಿದೆ ಆ ಸೇಮ್ ಮೀನಿಂಗ್ ಪ್ರೈವೇಟೈಸೇಷನ್ ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಪ್ರೈವೇಟೈಸೇಷನ್ ಅಲ್ಲಿ ಏನು ಪಬ್ಲಿಕ್ ಹತ್ರ ಪ್ರಾಪರ್ಟಿ ಇತ್ತು ಅಥವಾ ಪಬ್ಲಿಕ್ ಪ್ರಾಪರ್ಟಿ ಇತ್ತು ಅದನ್ನು ಪ್ರೈವೇಟ್ ಆಗಿ ಮಾಡ್ಕೊಳ್ಳೋದು. ಯಾರು ಪ್ರೈವೇಟ್ ಆಗಿ ಮಾಡ್ಕೊಳ್ಳೋದು? ಗವರ್ಮೆಂಟ್. ಸೊ ಲಿಬರಲೈಸೇಷನ್ ಅನ್ನು ನೆನಪಿಟ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಅದಕ್ಕೆ ಇವತ್ತು ಖಾಲಿ ಜಸ್ಟ್ ಒಂದೇ ಕಾನ್ಸೆಪ್ಟ್ ಮಾಡಿದ್ದು. ಸೊ ಲಿಬರಲೈಸೇಷನ್ ಮೀನ್ಸ್ ರಿಮೂವಿಂಗ್ ಗವರ್ಮೆಂಟ್ ಕಂಟ್ರೋಲ್ ಅಂಡ್ ರೆಸ್ಟ್ರಿಕ್ಷನ್ ಆನ್ ಇಕನಾಮಿಕ್ ಆಕ್ಟಿವಿಟಿ. ಸೊ ಇದಿಷ್ಟನ್ನು ನೆನಪಿಟ್ಕೊಳ್ಳಿ. ಓಕೆ, ಏನು ಲಿಬರಲೈಸೇಷನ್ ಅದು ಮೀನಿಂಗ್ ಅದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಪ್ರೈವೇಟೈಸೇಷನ್ ಮಾಡುವಾಗ ಲಿಬರಲೈಸೇಷನ್ ಅಂತ ಹೇಳಿದ್ರೆ ಏನಂತ ಕೇಳಿದ್ರೆ ನಿಮ್ಗೆ ಹೇಳಲಿಕ್ಕೆ ಬರಬೇಕು. ಓಕೆ, ಲಿಬರಲೈಸೇಷನ್ ಅಂತ ಹೇಳಿದ್ರೆ ಗವರ್ಮೆಂಟ್ ಇಂದ ಪ್ರೈವೇಟ್ ಅವರಿಗೆ ಟ್ರಾನ್ಸ್ಫರ್ ಮಾಡುದು. ಸೊ ಅದನ್ನು ನಾವು ಲಿಬರಲೈಸೇಷನ್ ಅಂತ ಹೇಳ್ತೇವೆ. ಏನು ಗವರ್ಮೆಂಟ್ ಇದೆ ಅದನ್ನು ಕಂಪ್ಲೀಟ್ ಅಲ್ಲದಿದ್ರೆ ಅದರಲ್ಲಿ ಕಂಟ್ರೋಲ್ ಅನ್ನು ರೆಡ್ಯೂಸ್ ಮಾಡುವುದು. ಸೊ ರಿಮೂವಿಂಗ್
government control and restriction over the economic activity. Okay. So I will stop the class here itself. So thank you, students. So if you have any doubt, you can clarify. So thank you.